ನೋಡಿ ಸ್ನೇಹಿತರೆ, ನಾನೊಂದು ಚಿಕ್ಕ ಊರಿಗೆ ಬಂದಿದ್ದೀನಿ ಆಫೀಸ್ ಕೆಲಸದ ಮೇಲೆ. ಈಗ ಜಸ್ಟ್ ಲಂಚ್ ಮುಗಿಸ್ಕೊಂಡು ಒಂದು ಮೀಟಿಂಗ್ ಹೋಗ್ತಾ ಇದ್ದೇನೆ ನಾನು. ನೋಡಿ ಎಲ್ಲ ಟ್ರಾಫಿಕ್ ಎಲ್ಲ ನಾರ್ಮಲ್ ಆಗಿದೆ, ಯಾವುದು 144 ಸೆಷನ್ನು ಕರ್ಫ್ಯೂ ಆ ಥರ ಏನು ಕಾಣ್ತಾ ಇಲ್ಲ ನಿಮಗೆ. ನೋಡಿ ಇದು ಒಂದು 3 ಟೈರ್ ಸಿಟಿ ಅಂತ ಹೇಳ್ಬೋದು. ಈಗ ಏನಪ್ಪ ಅಂದರೆ, ಈಗ ಬೆಂಗಳೂರಿಂದ ಆಚೆ ಬಂದರೆ ಹೊಸಕೋಟೆ ಆ ಥರ ಎಲ್ಲ ಬರುತ್ತಲ್ಲ. ಈಗ ಕೋಲಾರ ಹತ್ರ ಹೋದರೆ ಮುಳಬಾಗಿಲು, ಶ್ರೀನಿವಾಸಪುರ ಆ ಥರ ಒಂದು ಚಿಕ್ಕ ಸಿಟಿ ಇದು. ತುಮಕೂರು ಹತ್ರ ಹೋದರೆ ಶಿರಾ ಆ ಥರ ಎಲ್ಲ ಬರುತ್ತಲ್ಲ, ಆ ಥರ ಟೌನ್ ಅಂತ ಹೇಳ್ಬೋದು. ಈ ಥರ ಇದೆ ನೋಡಿ. ಸೊ ಇಲ್ಲಿ ನಾವು ಒಂದು ಕೆಲಸಕ್ಕೆ ಬಂದಿದ್ದೀನಿ. ಒಂದು ಕಾರನ್ನು ಒಂದು ಪಕ್ಕದಲ್ಲಿ ಸ್ಟಾಪ್ ಮಾಡಿಬಿಟ್ಟು ನಿಮಗೆ ಮತ್ತೆ ಲೈವ್ ಅಪ್ಡೇಟ್ಸ್ ಕೊಡ್ತೀನಿ. ಟ್ರಾಫಿಕಲ್ಲಿ ಕೊಡೋಕೆ ಕಷ್ಟ ಆಗುತ್ತೆ. ಎಲ್ಲೋ ಒಂದು ಸೈಡ್ ಹತ್ರ ಪಾರ್ಕ್ ಮಾಡಿಬಿಟ್ಟು ನನಗೆ ಹೇಳ್ತೀನಿ ನಿಮಗೆ. ಓಕೆ, ನಮಸ್ಕಾರ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನೊಂದು ಟ್ರಾಫಿಕಲ್ಲಿ ನಿಂತ್ಕೊಂಡಿದ್ದೀನಿ, ಸಿಟಿ ಔಟ್ಸೈಡು ಟ್ರಾಫಿಕ್ ಸಿಗ್ನಲ್ ಅವರಿಗೆ ನಿಂತ್ಕೊಂಡಿದ್ದೀನಿ. ಸೊ ಇನ್ನು ಏನಪ್ಪ ಅಂದರೆ, ಮತ್ತೆ ಈ ವಿಡಿಯೋ ನಾನು ಏನಕ್ಕೆ ಮಾಡ್ತೀನಿ ಅಂದರೆ, ನಿನ್ನೆ ನಾನು ನ್ಯಾಷನಲ್ ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟು ಬೇರೆ ದೃಶ್ಯನ ತೋರಿಸ್ತಾ ಇದ್ದೀನಿ. ನಿನ್ನೆ ಸಾಯಂಕಾಲ ಹಾಸ್ಪಿಟಲ್ ಹೊರಗಡೆ, ಅದು ಎಮರ್ಜೆನ್ಸಿ ಏರಿಯಾ ಹೊರಗಡೆ ಯಾವ ಥರ ಇದೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಯ್, ನಮಸ್ತೆ. ನನ್ನ ಹೆಸರು ಶಾನ್. ನಮಸ್ಕಾರ ಸ್ನೇಹಿತರೆ, ನಾನು ಶಶಿ. ನನ್ನ ಮಗ ಶಾನ್. ಒನ್ಸ್ ಅಗೇನ್ ಇವತ್ತು ಸಂಡೇ ಸಾಯಂಕಾಲ ಟೈಮ್ ಎಷ್ಟಾಗಿದೆಯಪ್ಪ ಅಂದರೆ 4:30 ಆಗಿದೆ ನೋಡಿ. 4:35 ಆಗಿದೆ ನಮ್ಮದು. ನಾನು ಮತ್ತೆ ಇವತ್ತು ಏನು ನಿಮಗೋಸ್ಕರ ಮತ್ತೆ ಹಾಸ್ಪಿಟ್ಲ್ ಹತ್ರ ಬಂದಿದ್ದೀನಿ. ಒಳ್ಳೆ ಕಾಮಿಡಿ ಆಗಿದೆ ಗುರು ಇದು. ನೋಡಿ, ಇದೇ ದೊಡ್ಡ ಹಾಸ್ಪಿಟ್ಲು. ನೋಡಿ ಹೆಂಗಿದೆ ಹಾಸ್ಪಿಟ್ಲ್ ಬಿಲ್ಡಿಂಗ್, ಸಖತ್ತಾಗಿದೆ. ಇಲ್ಲೆಲ್ಲ ನೋಡಿ ಶೇರ್ಡ್ ಬೈಕ್ಸ್ ಇದೆ, ಎಲ್ಲ ಇದು ಶೇರಿಂಗ್ ಬೈಕ್ಸು. ನಾನು ಏನಕ್ಕೆ ಮತ್ತೆ ಬಂದೆ ಅಂದರೆ, ಮತ್ತೆ ನನ್ನ ನ್ಯೂಸಲ್ಲಿ ನೋಡಿದೆ ಜಪಾನು ಹಾಂಗ್ಕಾಂಗಲ್ಲೆಲ್ಲ ಬಂದಿದೆ, ಸ್ಪ್ರೆಡ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಶೆಂಜನ್ ಮತ್ತು ಹಾಂಗ್ಕಾಂಗಿಗೆ ಓನ್ಲಿ ಎಷ್ಟಂದರೆ, ಸುಮ್ಮನೆ ವಾಕ್ ಮಾಡಿದ ಬಾರ್ಡರ್ ಕ್ರಾಸ್ ಮಾಡ್ಬೋದು, ಅಷ್ಟು ಡಿಸ್ಟೆನ್ಸ್ ಇದೆ. ಅಂದರೆ ಶೆಂಜನ್ ಸಿಟಿ ಸೆಂಟ್ರಿಂದ ಹಾಂಗ್ಕಾಂಗ್ ಸಿಟಿ ಸೆಂಟ್ರ್ ಹೋಗಬೇಕಂದ್ರೆ ಓನ್ಲಿ 30 ಮಿನಿಟ್ಸ್ ಬೈ ಮೆಟ್ರೋ, ಅಂದರೆ ಬೈ ಟ್ರೈನಲ್ಲಿ ಅವ್ರು ಬೈ ಬಸ್ ಅಷ್ಟಿದೆ. ಸೊ ಹಾಂಗ್ಕಾಂಗ್ ಬಂದರೆ ಆಬ್ವಿಯಸ್ಲಿ ಶೆಂಜನ್ ಬರಲೇಬೇಕಾ? ಸ್ಟ್ರೇಟ್ ಫಾರ್ವರ್ಡ್ ತಾನೇ ಲಾಜಿಕ್ಕು. ಸೊ ಅದೇ ಹೇಳ್ತಾ ಇದ್ದಾರೆ. ಮತ್ತೆ ಅದೇ ಹೆಣಗಳ ಪರದಾಟ, ಆಮೇಲೆ ಇದು ಏನದು ಆಂಬ್ಯುಲೆನ್ಸಲ್ಲಿ ರಾಶಿ ಆಂಬ್ಯುಲೆನ್ಸ್ ಅಂತ ಹೇಳ್ತಾರೆ. ನೋಡಿ ಸರ್, ನೀವೇ ನೋಡಿ ಹಾಸ್ಪಿಟ್ಲ್ ವಾತಾವರಣ. ಎಮರ್ಜೆನ್ಸಿ ಅಂತ ತೋರಿಸ್ತೇನೆ ಬನ್ನಿ ನಿಮಗೆ. ಹೋಗೋಣ ಬನ್ನಿ, ಎಮರ್ಜೆನ್ಸಿ ಅಂತ ಎಲ್ಲ ಹಾಕಿದ್ದಾರೆ. ಹೋಗೋಣ, ನಿಮಿಷ ತೋರಿಸ್ತೇನೆ ನಿಮಗೆ. ಸ್ವಲ್ಪ ನೋಡಿ, ಪಾರ್ಕಿಂಗಿಂದೆಲ್ಲ ಕಾರ್ಸ್ಗಳೆಲ್ಲ ಬರ್ತಾ ಇದೆ. ರೋಡ್ ಕ್ರಾಸ್ ಮಾಡೋ ಮಗನೇ ಬೇಗ ಬನ್ನಿ ರೋಡ್ ಕ್ರಾಸ್ ಮಾಡೋಣ. ನೋಡಿ, ಒಂದು ಆ್ಯಂಬ್ಯುಲೆನ್ಸ್ ಹಂಗೆ ಖಾಲಿ ನಿಂತಿದೆ. ಎಮರ್ಜೆನ್ಸಿ ಅಂತ ಹೇಳ್ತಾರೆ. ಏನು ಎಮರ್ಜೆನ್ಸಿ ಇಲ್ಲ, ಏನಿಲ್ಲ. ಇಲ್ಲಿ ನೋಡಿ ಅಲ್ಲಿ ಕಾಣ್ತದೆ ಬೋರ್ಡು, ಅದು ಎಮರ್ಜೆನ್ಸಿ ಅಂತ ಕಾಣ್ತದೆ. ಅಲ್ಲಿ ಎಲ್ಲಿದ್ರಿ ಹೆಣಗಳ ರಾಶಿಗಳು ಇಲ್ಲಿ. ಕೆಲವೊಬ್ರು ಜನ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಏನಕ್ಕಂದರೆ ಅದು ಚಳಿಗಾಲ ಬಂದ ತಕ್ಷಣ ಇಲ್ಲಿ ಕಾಮನ್, ತುಂಬ ಜನ ಮಾಸ್ಕ್ ಹಾಕ್ಕೊಂಡಿದ್ದೆ ಓಡಾಡ್ತಾರೆ. ಸೊ ದಟ್ ಇಸ್ ವೆರಿ ಕಾಮನ್ ಚಾನದಲ್ಲಿ. ನೋಡಿ, ಇವರು ಹಾಕ್ಕೊಂಡಿದ್ದಾರಲ್ಲ ಈ ಥರ. ಇಲ್ಲಿ ಸ್ವಲ್ಪ ಸೆಕ್ಯೂರಿಟಿ ಸ್ಕ್ಯಾನಿಂಗ್ ಇದೆ, ಆ ಸ್ಕ್ಯಾನಿಂಗ್ ಚೆಕ್ ಮಾಡಿ ಒಳಗಡೆ ಹೋಗೋಣ. ನೋಡಿ, ಮೇನ್ ಬಿಲ್ಡಿಂಗ್ ಇದೆ, ಎಮರ್ಜೆನ್ಸಿ ಅಂತ ಹಾಕಿದ್ದಾರೆ. ಒಂದು ರೌಂಡ್ ಒಳಗಡೆ ಹೋಗಿ ಬರೋಣ ಬನ್ನಿ. ಎಲ್ಲಿರಿ ಹೆಣಗಳ ಪರದಾಟ, ಎಲ್ಲಿರಿ ಪೇಷಂಟ್ಸ್ಗಳು, ಎಲ್ಲಿ ಮಕ್ಕಳುಗಳಿಗೆ ಬೆಡ್ ಇಲ್ಲ, ಅದು ಇಲ್ಲ ಅಂತ ಹೇಳ್ತಾರೆ. ಸಾಯಂಕಾಲ ನೋಡಿ ಟೈಮ್, ಇವಾಗ ನಿಮಗೆ ತೋರಿಸ್ಬಿಡ್ತೀನಿ ಟೈಮ್ ಎಷ್ಟಾಗಿದೆ ಅಂದರೆ. ಟೈಮ್ ನೋಡಿ, ನೀವೇ ನೋಡಿ. ಇವತ್ತು ಸಂಡೇ ಸಾಯಂಕಾಲ 5 ಗಂಟೆ ಆಗಿದೆ. ಜನ ಎಲ್ಲ ನಿಂತ್ಕೊಂಡಿದ್ದಾರೆ. ಇದು ಕಾಮನ್ ಇರುತ್ತೆ ವೀಕೆಂಡಲ್ಲಿ. ಬನ್ನಿ ಹೋಗೋಣ ಒಳಗಡೆ, ಸ್ವಲ್ಪ ಒಳಗಡೆ ತೊಗೊಂಡು ಹೋಗಿ ಬರೋಣ ಬನ್ನಿ. ನೀವೇ ನೋಡಿ. ಅದೇ ಇನ್ನೊಂದು ನಮ್ಮದು ಮೀಡಿಯಾದಲ್ಲಿ ಮಾತ್ರ ನ್ಯೂಸ್ ಬರ್ತಾ ಇದೆ. ಅದೇ ನಾನು ಹಾಂಗ್ಕಾಂಗ್ ನ್ಯೂಸಲ್ಲಿ ಬರ್ತಾ ಇಲ್ಲ. ಹಾಂಗ್ಕಾಂಗ್ ನ್ಯೂಸ್ ಅಂದರೆ ಅದು ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಅಂತಿದೆ, ಚೆಕ್ ಮಾಡಿ, ಯೂಟ್ಯೂಬಲ್ಲಿದೆ. ಆಮೇಲೆ ಹಾಂಗ್ಕಾಂಗ್ ರೇಡಿಯೋ ಆ್ಯಂಡ್ ಟೆಲಿವಿಷನ್ ಅಂತ ಇದೆ, HKRT ಅಂತ, ಅದನ್ನು ಚೆಕ್ ಮಾಡಿ, ಅದರಲ್ಲಿ ಏನೂ ನ್ಯೂಸ್ ಇಲ್ಲ. ಆಮೇಲೆ CNN ನೋಡಿ, ಕೇಬಲ್ ನ್ಯೂಸ್ ನೆಟ್ವರ್ಕ್ ಅಂತ ಇದೆ. ಆಮೇಲೆ BBC ನೋಡಿ, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಅಂತ ಇದೆ, ಅದರಲ್ಲೂ ಏನೂ ಇಲ್ಲ. ನೋಡಿ, ಮತ್ತೆ ಹೊರಗಡೆ ಬಂದ್ವಿ. ನೋಡಿ ತೋರಿಸ್ತಾ ಇದ್ದೀನಿ ಕಡೆ. ಅದೇ ನೋಡಿ, ಹಾಂಗ್ಕಾಂಗ್ಗೆ ನಮಗೆ ತುಂಬ ಡಿಸ್ಟೆನ್ಸ್ ಇಲ್ಲ, ಏನಿಲ್ಲ. ನೀವು ಹಾಂಗ್ಕಾಂಗ್ ಬಂದರೆ ಶೆಂಜನ್ ಬರಲೇಬೇಕಾ? ಆಮೇಲೆ ಎಲ್ಲಿ ನಮಗೆ ಹತ್ರ ಆ್ಯಂಬುಲೆನ್ಸ್ ಓಡಾಡೋದು, ಎಮರ್ಜೆನ್ಸಿ ಏನೂ ಕಾಣ್ತಿಲ್ಲ. ಇವಾಗ ನೀವು ದೃಶ್ಯದಲ್ಲಿ ನೋಡಿದ್ರಲ್ಲ, ಅಷ್ಟು ಜನ ಇಲ್ಲ. ಅದರ್ಸ್ ಕಾಮನ್, ವೀಕೆಂಡಲ್ಲಿ ಅಷ್ಟು ಜನ ಇದ್ದೇ ಇರ್ತಾರೆ, ಅದು ಕಾಮನ್. ಅದು ಹಾಸ್ಪಿಟಲ್ಸಲ್ಲಿ ಯಾಕಂದರೆ ಮಂಡೆಯಿಂದ ವರ್ಕಿಂಗ್ ಜನ ಅಲ್ಲ, ಆಗಿಬಿಟ್ಟು. ಸೊ ನೋಡಿ ಸ್ನೇಹಿತರೆ, ಇಷ್ಟೇ. ಇದೊಂದು ಅರ್ಜೆಂಟಾಗಿ ಒಂದು ಚಿಕ್ಕದು ಅಪ್ಡೇಟ್ ಕೊಡ್ತಾ ಇದ್ದೀನಿ ನಿಮಗೆ. ಸೊ ಎನಿ ಕ್ವಶನ್ಸ್, ಎನಿ ಡೌಟ್ಸ್ ಆನ್ಸರ್ ಮಾಡಿ, ಅಲ್ಲ ಕ್ವಶನ್ ಕೇಳಿ ಆನ್ಸರ್ ಮಾಡ್ತೇನೆ ನಾನು. ಇದುವರೆಗೆ ಟೇಕ್ ಕೇರ್, ಏನು ಭಯ ಪಡೋಕ್ಕೆ ಹೋಗಬೇಡಿ. ಸುಮ್ಮನೆ ಚಂದನ ಚಾನಲು DD9 ಅವ್ರ ಚಂದನ ಚಾನಲ್ ನೋಡಿ. ಆಮೇಲೆ ಅದೇ ಹೇಳಿದಲ್ಲ, ಜಾಸ್ತಿ ಡೌಟ್ ಇದ್ದರೆ ನನಗೆ ಅದೇ ಕ್ವಶನ್ನು, ಏನಕ್ಕಪ್ಪ ಇದು BBCಯಲ್ಲಿ ಬರ್ತಾ ಇಲ್ಲ, CNNಲ್ಲಿ ಬರ್ತಾ ಇಲ್ಲ, ನಮ್ಮೂರು ಮಾತ್ರ ಯಾಕೆ ಈ ಥರ ಪರದಾಡ್ತಾ ಇದ್ದಾರೆ, ಮೀಡಿಯಾ ಹತ್ರ ಯಾಕೆ ಈ ಥರ ಪರದಾಡ್ತಾ ಇದ್ದಾರೆ, ಅದೇ ಒಂದು ಡೌಟ್ ನನಗೆ. ನಾನೆಲ್ಲ ಯೂಟ್ಯೂಬಲ್ಲಿ ಚೆಕ್ ಮಾಡಿದೆ.
CNN ಅಲ್ಲಿ ಹೋಗಿ, ಆಮೇಲೆ BBC ಅಲ್ಲಿ ಹೋಗಿ, ಅವರೆಲ್ಲ ಇಸ್ರೇಲು ಅದು ಇರೋ ಆರ್ಲಿಯನ್ಸ್ ಅಂತ ಅಲ್ಲಿನೋ ಒಂದು ಅಟ್ಯಾಕ್ ಆಗಿದೆ, ಅದಾಗಿದೆ, ಸಿರಿಯಾ ಬಗ್ಗೆ ಇದೆ ಅದೇ ನ್ಯೂಸ್ ಬರ್ತಾ ಇದೆ. ಆಮೇಲೆ ಅಫ್ಘಾನಿಸ್ತಾನ, ಪಾಕಿಸ್ತಾನ ಅವ್ರು ಏನೋ ಒಂದು ಕಿತ್ತಾಡ್ತಾ ಇದ್ದಾರೆ, ಅದಷ್ಟೇ ನ್ಯೂಸ್ ಬರ್ತಾ ಇದೆ, ಬೇರೆ ಏನೂ ನ್ಯೂಸ್ ಇಲ್ಲ ಅಲ್ಲಿ. ನೋಡಿ, ಇಂಟರ್ನ್ಯಾಷನಲ್ ಚಾನಲ್ಸ್ ನ್ಯೂಸ್ ಚೆಕ್ ಮಾಡಿ ಕಮೆಂಟ್ ಹಾಕಿ. ಏನಕ್ಕಂದರೆ ಇನ್ನೂ ಕೆಲವು ಜನ ಸಮಾಧಾನ ಆಗಿಲ್ಲ ನಂದು ವೀಡಿಯೋಸ್ ನೋಡಿಬಿಟ್ಟು, ಆಮೇಲೆ ನಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದು ಕೆಲವೊಂದು ರೀಲ್ಸ್ ನೋಡಿಬಿಟ್ಟು ಇನ್ನೂ ಕೆಲವರಿಗೆ ಜನಕ್ಕೆ ಸಮಾಧಾನ ಆಗಿಲ್ಲ. ಅವ್ರಿಗೆ ಡೌಟ್ ಬರ್ತಾ ಇದೆ, ನೀನು ಸಂಜೆನಲ್ಲಿ ಇರ್ತೀಯ, ನೀನು ನಾರ್ತ್ ಚೈನಾ ಬಗ್ಗೆ ನಿನಗೇನು ಗೊತ್ತು, ಹಂಗೆ ಹಿಂಗೆ ಅಂತ ಏನೋ ಹೇಳ್ತಾ ಇದ್ದಾರೆ. ಸೊ ಹಾಗಾಗ್ಬಿಟ್ಟು ವುಹಾನ್ ಗೊತ್ತಲ್ಲ ನಿಮಗೆ, ಅಟ್ ಪ್ರೆಸೆಂಟ್ ವುಹಾನಲ್ಲಿ 0 to -1 or -2 ಡಿಗ್ರಿ ಟೆಂಪ್ರೇಚರ್ ಹೋಗ್ತಾ ಇದೆ ಅಲ್ಲಿ ವುಹಾನಲ್ಲಿ. ಅಲ್ಲಿಂದ ಅಸೀಮಾ ಢೋಳಾ ಅಂತ ಒಬ್ಬರಿದ್ದಾರೆ, ಅವರು ನಮ್ಮ ಕನ್ನಡದವರು. ಅವರಲ್ಲಿ ಮಾಸ್ಟರ್ಸ್ ಏನೋ ಮಾಡಕ್ಕೆ ಬಂದಿದ್ದಾರೆ, ಬಂದೊಂದು 3-4 ತಿಂಗಳಾಗಿದ್ದಾರೆ ಅಷ್ಟೇ ರೀ. ಅವರೊಂದು ವಿಡಿಯೋ ಬಿಟ್ಟಿದ್ದಾರೆ, ಅದು ನೋಡಿ ಚೆನ್ನಾಗಿ ಮಾಡಿದ್ದಾರೆ ವಿಡಿಯೋ. ಫುಲ್ ಎಲ್ಲ ವುಹಾನ್ ಸಿಟಿ ಎಲ್ಲ ನಾರ್ಮಲ್ ಲೈಫ್ ಹೇಗೆ ಅನ್ನೋದೆಲ್ಲ ತೋರಿಸ್ಬಿಟ್ಟಿದ್ದಾರೆ ನಿಮಗೆ. ಕುತ್ಕೊಂಡು ನೀವು ಮನೆಯಲ್ಲೇ ಕೂತ್ಕೊಂಡು ಫುಲ್ ವುಹಾನ್ ಸಿಚುವೇಶನ್ ನೋಡ್ಬೋದು. ಅವ್ರು ಕೆಲವೊಂದು ಹಾಸ್ಪಿಟಲ್ದ ದೃಶ್ಯವನ್ನು ನನಗೆ ಕಳಿಸಿದ್ದಾರೆ, ನೋಡಿ ಹಾಸ್ಪಿಟಲ್ ನೀವೇ ನೋಡಿ, ಇಲ್ಲಿ ಹಾಕಿರ್ತೀನಿ ನಾನು. ಹಾಸ್ಪಿಟಲ್ದಲ್ಲಿ ಯಾವುದು ಡಾಕ್ಟ್ರುಗಳ ಪರದಾಟ ಇಲ್ಲ, ಹೆಣಗಳ ರಾಶಿ ಇಲ್ಲ, ಆಂಬ್ಯುಲೆನ್ಸ್ ಓಡಾಡ್ತಾ ಇಲ್ಲ, ಆ ಥರ ಇದೆ. ಇನ್ನೊಬ್ಬರು ಒಂದು ವಿಡಿಯೋ ಬಿಟ್ಟಿದ್ದಾರೆ ನೋಡಿ ಯೂಟ್ಯೂಬಲ್ಲಿ, ಹಾನ್ಯ ಅಂತ ಒಬ್ಬರಿದ್ದಾರೆ, ಅವರು ಕೂರ್ಗದವರು, ಅವರು ನಮ್ಮ ಕನ್ನಡಿಗರು. ಅವರು ರೀಸೆಂಟಾಗಿ ಬಂದಿದ್ದಾರೆ ಶಂಜನ್ಗೆ ಬಂದುಬಿಟ್ಟು, ಶಂಜನಲ್ಲೇ ಇರ್ತಾರೆ, ನಮ್ಮ ಮನೆಯಿಂದ ಒಂದು 10 ಕಿಲೋಮೀಟರ್ ಇರ್ತಾರೆ. ಅವರು ಒಂದು ವಿಡಿಯೋ ಬಿಟ್ಟಿದ್ದಾರೆ ನೋಡಿ. ಅವರು ಸೂಪರ್ ಮಾರ್ಕೆಟ್ಗೆಲ್ಲ ಹೋಗ್ಬಿಟ್ಟು, ಅಂದರೆ ಸೂಪರ್ ಮಾರ್ಕೆಟ್ ಅಲ್ಲ, ಲೋಕಲ್ ವೆಟ್ ಮಾರ್ಕೆಟ್ಗೆಲ್ಲ ಹೋಗ್ಬಿಟ್ಟು ವಿಡಿಯೋ ತೋರಿಸಿದ್ದಾರೆ. ಆಮೇಲೆ ಸ್ಕೂಲ್ದೆಲ್ಲ ಅವರು ತೋರಿಸಿದ್ದಾರೆ ನೋಡಿ, ಅದು ಚೆನ್ನಾಗಿದೆ. ಅಲ್ಲೂ ನಿಮಗೆ ಲೈವ್ ಅಪ್ಡೇಟ್ ಸಿಗುತ್ತೆ. ಆಮೇಲೆ ಮತ್ತೆ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು, MLA ಅವರು ಯಾರೋ ಶಾಸಕರು ಅಂತ ನೋಡಿ, ಮಂಡ್ಯದವರು ಶಾಸಕರು ಹೋಗ್ಬಿಟ್ಟು ಹೇಳಿದ್ದಾರೆ, ಮತ್ತೆ ಅವ್ರು ಹೇಳೋದು ಬೇರೆ ಆಗ್ತದೆ, ನೀನು ಬೇರೆ ಹೇಳ್ತಿದ್ಯಲ್ಲ ಅಂತ ನನಗೆ ಹೇಳ್ತಾ ಇದ್ದಾರೆ. ಬಟ್ ನನಗೇನಂದರೆ, ನಮ್ಮ ಕನ್ನಡಿಗರು ಯಾರೋ ಒಬ್ರು ಶಾಸಕರು ಬೈದಾರೆ ಅಂತ ತುಂಬ ಖುಷಿಯಾಗಿದೆ ನನಗೆ. ತುಂಬ ಅದು ಒಂಥರ ಖುಷಿ. ಏನಕ್ಕಂದರೆ ಅವ್ರು ಬಂದು ಇಲ್ಲಿದ್ದು ಡೆವಲಪ್ಮೆಂಟು, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ನೋಡಿಬಿಟ್ಟು ಅವ್ರ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಡೆವಲಪ್ ಮಾಡ್ತಾರಂತ ಅವ್ರ ಮೇಲೆ ನನಗೆ 100% ನಂಬಿಕೆ ಇದೆ. ಅದು ನನಗೆ ಖುಷಿ. ಅವ್ರು ಬಂದು ಅಟ್ಲೀಸ್ಟ್ ಬಂದು ಪರವಾಗಿಲ್ಲ, ನಮ್ಮ ಶಾಸಕರೆಲ್ಲ ಬಂದು ಇಲ್ಲೆಲ್ಲ ನೋಡ್ಕೊಂಡ್ಬಿಟ್ಟು ಡೆವಲಪ್ಮೆಂಟ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ ಅಂತ, ಅದೊಂದು ನನಗೆ ಅವ್ರ ಮೇಲೆ ಭರವಸೆ ಇದೆ, ನಂಬಿಕೆ ಇದೆ. ಆಮೇಲೆ ಇನ್ನೊಂದೇನಂದರೆ, ಕೆಲವೊಂದು ಮೀಡಿಯಾದಲ್ಲಿ, ರಿಪಬ್ಲಿಕ್ ಮೀಡಿಯಾದವ್ರು ನೋಡಿ, ಅವ್ರ ಜೊತೆ ಮಾತಾಡಿದ್ದಾನೆ ಇದೊಂದು ಕ್ಲಿಪ್ ಹಾಕಿರ್ತೀನಿ ನೋಡಿ. ಹೈಟೆಕ್ ಸಿಟಿ ಇದು. ಕರೆಕ್ಟ್. ಶಶಿ ಅವರೇ, ಹೇಗಿದ್ದೀರಿ ತಾವು? ನಾವು ಫುಲ್ ಚೆನ್ನಾಗಿದ್ದೀವಿ ಸರ್. ಎಲ್ಲ ಅಟ್ಮಾಸ್ಫಿಯರ್ ನಾರ್ಮಲ್ ಆಗಿದೆ. ನೀವು ನ್ಯೂಸ್ ಹೇಳಿದಾಗ ನಗು ಬರ್ತಾ ಇದೆ ಸರ್. ನೀವು ಏನಕ್ಕೆ ಆ ತರ ನೀವು ಹೇಳೋದು ರೀತಿಯಲ್ಲಿ ನೋಡಿದ್ರೆ ಆ ತರ ಅಟ್ಮಾಸ್ಫಿಯರ್ ಇಲ್ಲ ಇಲ್ಲಿ. ನಾರ್ಮಲ್ ಆಗಿದೆ. ಒಂದು ಭಯ ಇದೆ, ಕೋವಿಡ್ ಟೈಮ್ ಅಲ್ಲೂ ಕೂಡ ಹಿಂಗೆ ಆಗಿತ್ತು. ಅದೇ ರೀತಿ ನಾವು ನಗಾಡ್ತಿದ್ವಿ, ಅಲ್ಲಿ ಹಿಂಗ ಆಗ್ತಿದೆ ಅಂತ ಹೇಳಿ ಭಾರತದವ್ರು ನಗಾಡ್ತಿದ್ವಿ. ಆ ನಂತರ ಇಡೀ ವಿಶ್ವಕ್ಕಿದು ಹಬ್ಬಿದಾಗ ಎಲ್ಲರೂ ಬಾಯಿ ಮುಚ್ಕೊಂಡ್ರು, ಹಂಗಾಗಿತ್ತು ಪರಿಸ್ಥಿತಿ. ಶಶಿಯರ ಹೋಗ್ಲಿ, ಹೇಗಿದೆ ಈಗ ಅಲ್ಲಿ ಆರೋಗ್ಯ ಎಮರ್ಜೆನ್ಸಿ ಏನಾದ್ರೂ ಜಾರಿಯಾಗಿದೆಯಾ ಚೀನಾದಲ್ಲಿ? ನಾರ್ಮಲ್ ಇದೆ ಸರ್ ಇಲ್ಲಿ. ನಾರ್ಮಲಿ ನೋಡಿ, ನನ್ನ ಮಕ್ಕಳು ಇದ್ದಾರೆ, ಅವರು ಸ್ಕೂಲ್ ಹೋಗ್ತಾ ಇದಾರೆ. ಅವ್ರು ನೆಕ್ಸ್ಟ್ ವೀಕ್ ಅವ್ರಿಗೆ ಎಕ್ಸಾಮ್ಸ್ ಎಲ್ಲ ಇದೆ. ಈ ತರ ಏನೋ ಪರಿಸ್ಥಿತಿ ಬಂದ್ರೆ, ಈ ತರ ಏನೋ ಸಿಚುವೇಶನ್ ಅಥವಾ ಏನೋ ಒಂದು ಸಿಂಬೋಲ್ ಅಥವಾ ಏನೋ ಈ ತರ ಗೊತ್ತಾದ್ರೆ ಅವ್ರು ಏನ್ ಮಾಡ್ಬಿಡ್ತಾರೆ, ಫಸ್ಟ್ ಸ್ಕೂಲ್ ಮತ್ತೆ ಕಾಲೇಜ್ನ ಹಾಲಿಡೇ ಕೊಟ್ಬಿಡ್ತಾರೆ. ವರ್ಕ್ ಫ್ರಮ್ ಹೋಮ್ ಅವ್ರ ಆನ್ಲೈನ್ ಕ್ಲಾಸು, ಆಮೇಲೆ ಹೋಮ್ ಕ್ಲಾಸ್ ಅಂತ ಹಾಕ್ಬಿಡ್ತಾರೆ. ಬಟ್ ಆತರ ಏನೂ ಇಲ್ಲ ಅಲ್ಲ ಇಲ್ಲಿ. ಆಮೇಲೆ ನನ್ನ ಮಕ್ಕಳು ಹೋಗ್ತಾ ಇರೋದು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದಾರೆ, ಪಕ್ಕ ಪಬ್ಲಿಕ್ ಸ್ಕೂಲೇ ಅಂತ ನಾನು ಹೇಳ್ಬೋದು. ಆಮೇಲೆ ಅವರು ಪ್ರತಿಯೊಂದು ಟೀಚರ್ಗೆ ನಮ್ದೆಲ್ಲ ಮೊಬೈಲ್ ನಂಬರ್ ಇರುತ್ತೆ ಅವ್ರ ಹತ್ರ. ಎವ್ರಿ ಸ್ಟೂಡೆಂಟ್ ಪೇರೆಂಟ್ಸ್ಗೆ ಅವ್ರ ಟೀಚರ್ಗೆ ನಾವು ಕನೆಕ್ಟೆಡ್ ಥ್ರೂ ದ ಮೊಬೈಲ್ ಫೋನ್ ಅವ್ರ ವಿಚಾಟ್ ಒಂದು ಆ್ಯಪ್ ಇದೆ. ಸೊ ಅದ್ರಲ್ಲಿ ನಮಗೆ ಮೆಸೇಜ್ ಕಳಿಸ್ಬಿಡ್ತಾರೆ, ನೋಡಿ ಈ ತರ ಏನೋ ಒಂದು ವೈರಸ್ ಏನೋ ಬರ್ತಾ ಇದೆ, ಹಾಗಾಗ್ಬಿಟ್ಟು ನೀವೆಲ್ಲೂ ಹೋಗ್ಬೇಡಿ, ಹಾಲಿಡೇಸ್ ಬೇರೆ ಬರ್ತಾ ಇದೆ, ಹಾಲಿಡೇಸ್ ಎಲ್ಲೂ ಟ್ರಾವೆಲ್ ಮಾಡಕ್ ಹೋಗ್ಬೇಡಿ ಅಲ್ಲಿ ಇಲ್ಲಿ ಅಂತ ಅವ್ರು ಅಡ್ವಾನ್ಸ್ ಆಗಿ ಮೆಸೇಜ್ ಕಳಿಸ್ಬಿಟ್ಟು ಈ ತರ ರಿಸ್ಟ್ರಿಕ್ಟ್ ಮಾಡ್ಬಿಡ್ತಾರೆ. ಈಗ ಚೀನಾದಲ್ಲಿ ಈ HMPV ವೈರಸ್ ವೈರಲ್ ಆಗ್ತಿರೋದ್ರ ಬಗ್ಗೆ ತಮಗೆ ಮಾಹಿತಿ ಇದೆಯಾ? ಮಾಹಿತಿ ಅಂತಲ್ಲ, ಇಲ್ಲಿ ಆ ತರ ಯಾರು ಮಾತಾಡ್ತಾನೆ ಇಲ್ಲ, ಆ ತರ ಏನು ಈ ತರ ನ್ಯೂಸೇ ಇಲ್ಲ ಇಲ್ಲಿ. ಇವನ್ ಮೀಡಿಯಾ ಬಿಟ್ಬಿಡಿ, ಇವನ್ ಸೋಷಿಯಲ್ ಮೀಡಿಯಾ ಅಥವಾ ನಮ್ದು ಕೊಲೀಗ್ಸ್ ಫ್ರೆಂಡ್ಸ್, ನಾವು ಸೋಷಿಯಲ್ ಗ್ಯಾದರಿಂಗ್ ಎಲ್ಲ ಹೋಗ್ತೇವಲ್ಲ, ಆಕ್ಟಿವಿಟೀಸ್, ಆಮೇಲೆ ಆತರ ಅಟ್ಮಾಸ್ಫಿಯರ್ ಇಲ್ಲ ಇಲ್ಲಿ. ನೀವು ಮೀಡಿಯಾದವ್ರದ್ದು ಏನಕ್ಕೆ ಆತರ ಕ್ರಿಯೇಟ್ ಮಾಡ್ತೀರಲ್ಲ ಈಗ ನೋಡಿ, ಮೀಡಿಯಾ ಅನ್ನೋದಕ್ಕಿಂತ ದೇಶದ ಆರೋಗ್ಯ ಸಚಿವಾಲಯದಿಂದ ಇಂಥದ್ದೊಂದು ವಿಚಾರ ಹೊರ ಬಂದಿದೆ. ಹಾಗಾದ್ರೆ ಚೀನಾ ಈ ವೈರಸ್ ಹರಡ್ತಿರೋದನ್ನ ಮುಚ್ಚಿಡ್ತಾ ಇದೆಯಾ ಹೇಗೆ ಅಂತ?
ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ನಮ್ಗೆ ಆ ತರದ್ದು ಯಾವುದು ಕಂಡು ಬಂದಿಲ್ಲ. ಓಕೆ, ಆಮೇಲೆ ಅದು 14 ವರ್ಷದ ಕೆಳಗಡೆ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಮಗ ಬಂದ್ಬಿಟ್ಟು 13 ವರ್ಷ ಅವನಿಗೆ. ಅವನು ಇಲ್ಲಿ ಚೈನೀಸ್ ಸ್ಕೂಲ್ 8th ಗ್ರೇಡ್ ಅಲ್ಲಿ ಹೋಗ್ತಾನೆ. ಅವ್ರ ಕ್ಲಾಸ್ ಆಯ್ತು, ಅವ್ರ ಕ್ಲಾಸ್ಮೇಟ್ಸ್ ಆಯ್ತು, ಅವ್ರು ಯಾರಿಗೂ ಬಂದಿಲ್ಲ ಇಲ್ಲಿ. ಆಮೇಲೆ ಇಲ್ಲಿ ಸೋಷಿಯಲ್ ಗ್ಯಾದರಿಂಗ್, ಪಬ್ಲಿಕ್ ಗ್ಯಾದರಿಂಗ್ ಅಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ, ಏನು ಇಲ್ಲ. ಶಶಿ ಅವರೇ, ತಾವು ಕೋವಿಡ್ ಸಮಯದಲ್ಲಿ ಚೀನಾದಲ್ಲಿ ಕಂಪ್ಲೀಟ್ ಲಾಕ್ ಡೌನ್ ಆಗಿತ್ತು. ಚೀನಾ ಸಂಪೂರ್ಣವಾಗಿ ಕೆಲ ನಗರಗಳಲ್ಲಂತೂ ಪರಿಸ್ಥಿತಿ ಬಿಗಡಾಯಿಸಿತ್ತು. ಅಂತ ಸಮಯದಲ್ಲಿ ತಾವು ಭಾರತದಲ್ಲಿದ್ರ, ಚೀನಾದಲ್ಲಿದ್ರ? ನಾನು ಚೀನಾದಲ್ಲೇ ಇದ್ದೆ ನಾನು. ಆಗ ಹೆಂಗಿತ್ತು ಪರಿಸ್ಥಿತಿ? ಆವಾಗ ಕೋವಿಡ್ ಅಲ್ಲಿ ಲಾಕ್ ಡೌನ್ ಇತ್ತು. ಆಮೇಲೆ ನಾವು ದಿನ ಸ್ವಾಬ್ ಟೆಸ್ಟ್ ಮಾಡಿಸ್ಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮಾಸ್ಕ್ ಹಾಕೋಬೇಕು, ಅದೆಲ್ಲ ಇತ್ತು. ತುಂಬಾ ಸ್ಟ್ರಿಕ್ಟ್ ಆಗಿ ಇತ್ತು ಅವಾಗೆಲ್ಲ. ಆಮೇಲೆ ಬೇರೆ ಕಂಟ್ರಿಯಿಂದ ಬಂದವ್ರಿಗೆಲ್ಲ 21 days, 14 days, 7 days ಆ ತರ ಕ್ವಾರಂಟೈನ್ ಇರಬೇಕಿತ್ತು, ಅದೆಲ್ಲ ಇತ್ತು. ಆಮೇಲೆ ನಾವು ಬೇರೆ ಏರಿಯಾಗೆ ಹೋಗಂಗಿಲ್ಲ. ಇದೇ ಸಿಟಿಯಲ್ಲಿದ್ರು ನಾವು ಪಕ್ಕದ ಏರಿಯಾದಲ್ಲೇ ಹೋಗಂಗಿಲ್ಲ. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ವಿಜಯನಗರದವರು ಜಯನಗರ ಹೋಗಂಗಿಲ್ಲ, ಜಯನಗರದವರು ವಿಜಯನಗರ ಬರೋಂಗಿಲ್ಲ. ಆ ತರ ಎಲ್ಲ ಲಾಕ್ ಡೌನ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಇತ್ತು. ಶಶಿ ಅವರೇ, ಈಗ ಇಲ್ಲಿ ಟಾಕ್ ಏನಂತ ಹೇಳಿದ್ರೆ, ನಮ್ಮ ಗಣಿಗ ರವಿ ಅವರು ಮಾನ್ಯ ಶಾಸಕರು ಹೇಳ್ತಾರೆ, ಚೀನಾದಲ್ಲಿ ಆಸ್ಪತ್ರೆಗಳೆಲ್ಲ ಭರ್ತಿಯಾಗಿದೆ, ಮಕ್ಕಳ ಬೆಡ್ ಎಲ್ಲ ಭರ್ತಿಯಾಗಿದೆ, ಚೀನಾದಲ್ಲಿ ಇಂಥದ್ದೊಂದು ವೈರಲ್ ಫೀವರ್ ಹರಡ್ತಾ ಇದೆ ಅನ್ನೋದು ಆತಂಕ ಅನ್ನೋ ರೀತಿಯಲ್ಲೆಲ್ಲ ಚರ್ಚೆಗಳಿದ್ದಾವೆ. ತಾವು ನ್ಯೂಸ್ ಚಾನಲ್, ಚೀನಾ ನ್ಯೂಸ್ ಚಾನಲ್ಗಳನ್ನು ನೋಡ್ದಂಗೆ ಆ ರೀತಿ ಸುದ್ದಿಗಳು ತಮ್ಮ ಕಿವಿಗೆ, ಕಣ್ಣಿಗೆ ಬಿದ್ದಿದೆಯಾ ಹೇಗೆ? ಇಲ್ಲ, ನೋ, ಬಿದ್ದಿಲ್ಲ. ಇವಾಗ ನಾನು ಇನ್ಫ್ಯಾಕ್ಟ್ ಸ್ಪೆಷಲ್ ನಾನು ಇವತ್ತು ಬೆಳಿಗ್ಗೆ ಚೈನಾ ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟೆ ನಾನು ವಿಡಿಯೋ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ತೋರ್ಸೋಕೆ ನಿಜ ಏನನ್ನೋದು. ಆತರ ಏನೂ ಇಲ್ಲ. ಆಮೇಲೆ ಕೆಲವು ನ್ಯೂಸ್ ಚಾನಲ್ ಎಲ್ಲ ನೋಡಿದೆ, ಆಂಬ್ಯುಲೆನ್ಸ್ಗಳ ಪರದಾಟ, ಡಾಕ್ಟರ್ಗಳ ಪರದಾಟ, ಹೆಣಗಳ ಶವಾಗಿ ಏನೋ ಹೇಳ್ತಾ ಇದ್ದಾರೆ. ಬಟ್ ಅದು ಏನು, ನಾನು ಆ ದೃಶ್ಯ ನೋಡಿದೆ. ನಾನು ಇನ್ಫ್ಯಾಕ್ಟ್ ಹೋಗಿದ್ದು ಒಂದು ದೊಡ್ಡ ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟೆ ನಾನು ಸ್ಪೆಷಲ್ ವಿಡಿಯೋ ಮಾಡಿದ್ದು ನಾನು. ಯಾಕೆ ಶಶಿಯವರು, ಯಾಕೆ ಚೀನಾ ವೈರಸ್ಸು ಹರಡ್ತಾ ಇದೆ, ಈ ರೀತಿ ಸುದ್ದಿ ಯಾಕೆ ಪದೇ ಪದೇ ಇಂಥ ಚರ್ಚೆಗಳು ಬರುತ್ತೆ, ಇಂಥ ವಿಚಾರಗಳು, ಚೀನಾದಿಂದ ಭಾರತಕ್ಕೆ ಆತಂಕ ಅನ್ನೋದು ಯಾಕೆ ಅಂತ ಶಶಿಯವರೇ? ಅದು ನಮ್ಗೆ ಗೊತ್ತಿಲ್ಲ ರೀ, ಅದು ಗೊತ್ತಿಲ್ಲ. ಅದು ಏನಕ್ಕೆ ಬರ್ತಾ ಇದೆ, ಏನಕ್ಕೆ ಅದನ್ನ ನ್ಯೂಸ್ ಹಬ್ಬಿಸ್ತಾ ಇದೆ ಗೊತ್ತಿಲ್ಲ. ಇನ್ನೊಂದು, ನೀವು ಬೇಜಾರು ಮಾಡ್ಕೋಬೇಡಿ, ಈಗ TRPಗೋಸ್ಕರ ಆಯ್ತಲ್ಲ ಮಾಡ್ತಾ ಇದಾರ ಅಂತ. ನೋಡಿ, TRP ಅನ್ನೋದಕ್ಕಿಂತ ಜನರ ಆರೋಗ್ಯ ಬಹಳ ಮುಖ್ಯ ನಮ್ಗೆ. ನಾವು ಕೊರೋನಾ ಟೈಮಲ್ಲಿ TRP ಅಂತ ಹೋಗಿದ್ದಿದ್ರೆ ಇಂಥ ದೊಡ್ಡ ದುರಂತ ಎಲ್ಲ ನೋಡಿ, ಎಷ್ಟು ಜನ ಕ್ವಾರಂಟೈನ್ ಆದ್ರು, ಎಷ್ಟು ಜನ ಸೆಲ್ಫ್ ಕ್ವಾರಂಟೈನ್ ಮಾಡ್ಕೊಂಡ್ರು, ಎಷ್ಟು ಜನ ಇದ್ರ ಬಗ್ಗೆ ತಿಳ್ಕೊಂಡಿದ್ರಿಂದಾಗಿ ಎಷ್ಟು ಜೀವ ಉಳಿತು. TRP ಅನ್ನೋ ಪ್ರಶ್ನೆ ಬರೋದಿಲ್ಲ ಆರೋಗ್ಯದ ವಿಚಾರ ಬಂದಾಗ. ಶಶಿ ಅವರೇ, ಕರೆಕ್ಟ್ ನೀವು ಹೇಳಿದ್ದು ಕರೆಕ್ಟ್. ಆಮೇಲೆ ಇನ್ನೊಂದು ನಾನು ಏನಂದ್ರೆ, ನಾನು ತುಂಬಾ ನ್ಯೂಸ್ ಎಲ್ಲ ನೋಡಿದೆ ನಾನು, ಮೀಡಿಯಾಗಳು. ತಾವು ಮಾತಾಡಿ ಹಿಂಗಿದೆ ಅಂತ ಹೇಳೋದು ಬಹಳ ಉತ್ತಮವಾದದ್ದು. ಅಥವಾ ಒಂದು ವಿಚಾರ ಜನಕ್ಕೆ ತಲುಪಿದೆ, ನೋಡಿ ಹಿಂಗಿಲ್ಲ ಅನ್ನೋ ಪರಿಸ್ಥಿತಿ ಗೊತ್ತಾಗಿದೆ, ಅದಕ್ಕೋಸ್ಕರ ನಿಮ್ಮನ್ನ ನಾವು ಲೈವ್ ತಗೊಂಡು ನೋಡಿ ನೀವಿರುವಂತ ಜಾಗದಲ್ಲಿ ಹಿಂಗಿದೆ, ಆಸ್ಪತ್ರೆಯಲ್ಲಿ ಹೋದ್ರಿ ಅಂತ ಹೇಳಿದ್ರಿ ನೀವು, ಬಹಳ ಉತ್ತಮ ವಿಚಾರ. ಮತ್ತೆ ಜನ ಭಯ ಪಡೋದು ಬೇಡ ಅನ್ನೋ ವಿಚಾರ. ನೋಡಿ, ನಾವೀಗ ನಿಮ್ಗೆ ಹೇಳಿಲ್ಲ ಅಥವಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಜನ ಆ ಆತಂಕದಲ್ಲೇ ಇರ್ತಾ ಇದ್ರು ಅಲ್ವಾ? ಅದಕ್ಕೆ ನಾನು, ಅದೇ ಕರೆಕ್ಟ್ ಸರ್, ಅದಕ್ಕೆ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದೀನಿ ನಾನು. ಇನ್ನೊಂದು ವಿಷಯ ನಿಮಗೆ ಏನು ಹೇಳ್ಬೇಕಂದ್ರೆ, ನಿಮಗೆ ಓವರ್ ಆಲ್ ಮೀಡಿಯಾ, ನೀವು ಅಷ್ಟೇ ಅಲ್ಲ, ಎಲ್ಲ ಮೀಡಿಯಾದವ್ರಿಗೆ ನಂದು ಏನ್ ಮೆಸೇಜ್ ಅಂದ್ರೆ, ಅನ್ವೆರಿಫೈಡ್ ವಿಡಿಯೋ ಅಂತ ನೀವು ತೋರಿಸ್ತೀರಾ, ಅದು ಸ್ಟಾಪ್ ಮಾಡಿ. ಅದನ್ನ ತೋರಿಸಬಾರ್ದು. ನೀವು ವೆರಿಫೈ ಮಾಡಿ ತೋರಿಸಿ ವಿಡಿಯೋಗಳನ್ನ. ಯಾವ್ದೋ ಒಂದು ಹಳೆ ವಿಡಿಯೋನ, ಯಾವ್ದೋ ಹಾಸ್ಪಿಟಲ್ ಯಾವ್ದೋ ಹಳೆ ವಿಡಿಯೋ ತೋರಿಸ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಇದು ಅನ್ವೆರಿಫೈಡ್ ಅಂತ ನೀವು ಮೂಲೆಯಲ್ಲಿ ಚಿಕ್ಕದಾಗಿ ಬರ್ದಿರ್ತಾರೆ ಅನ್ವೆರಿಫೈಡ್ ಅಂತ, ಅದನ್ನ ನೀವು ಸ್ಟಾಪ್ ಮಾಡ್ಬೇಕು ಸರ್. ಅದು ನಮ್ಮ ಮಾಧ್ಯಮದಲ್ಲಿ, ರಿಪಬ್ಲಿಕ್ ಕನ್ನಡದಲ್ಲಿ ಆ ರೀತಿ ಆಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ಸೋ ಮಚ್ ಶಶಿ ಶಿರಗುಪ್ಪಿ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ. ಅವ್ರೇನು ಸೆನ್ಸರ್ ಮಾಡಿಲ್ಲ, ನಾನು ಮಾತಾಡಿದ್ದೇನು ಕೆಲವು ಸೆನ್ಸರ್ ಮಾಡಿಲ್ಲ. ಅದೇ ಪವರ್ ಟಿವಿಯವರು ಪಬ್ಲಿಕ್ ಟಿವಿಯವರು ನಂದು ವಿಡಿಯೋ ಒಂದು ತಗೊಂಡ್ಬಿಟ್ಟು ಅದರಲ್ಲಿ ಹಾಕಿದ್ದಾರೆ ನೋಡಿ. ನಾನು ಹಾಕಿರ್ತೀನಿ ದೃಶ್ಯ ನೋಡಿ. ಆಮೇಲೆ ಈ ವಿಡಿಯೋ ನೋಡಿ ಅದರಲ್ಲಿ ತುಂಬಾನೇ ಸೆನ್ಸರ್ ಮಾಡಿದ್ದಾರೆ. ನಾನು ಅವ್ರ ಮೀಡಿಯಾದವ್ರಿಗೆ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ಅನ್ವೆರಿಫೈಡ್ ವಿಡಿಯೋನ ಏನಕ್ಕೆ ತೋರಿಸ್ಬಿಟ್ಟು ಜನರಿಗೆ ಏನಕ್ಕೆ ನೀವು ಗಾಬರಿ ಪಡಿಸ್ತೀರಾ ಅಂತ ನಾನು ಹೇಳಿದ್ದೀನಿ. ನಾನು ಅನ್ವೆರಿಫೈಡ್ ವಿಡಿಯೋಸ್ನ ನೀವು ದಯವಿಟ್ಟು ಹಾಕಕ್ಕೆ ಹೋಗಬೇಡಿ. ಏನೇ ವಿಡಿಯೋ ನಿಜವಾದ ಮೀಡಿಯಾದವರು, ನೀವು ಆನೆಸ್ಟ್ ಮೀಡಿಯಾದವ್ರು ವೆರಿಫೈಡ್ ವಿಡಿಯೋಸ್ ಹಾಕಿ ಅಂತ ನನ್ನ ವಿಡಿಯೋದಲ್ಲಿ ಹೇಳಿದ್ದೀನಿ. ನಾನು ಅದನ್ನ ವಿಡಿಯೋ ನೀವು ಮೊನ್ನೆ ನಾನು ಸರಡೆ ಬಿಟ್ಟಿದ್ದೀನಿ ಯೂಟ್ಯೂಬಲ್ಲಿ ನೋಡಿ. ಅದು ನೋಡ್ಬಿಟ್ಟು ನಿಮ್ಗೆ ನೀವು ಕಮೆಂಟ್ ಹಾಕಿ ಸರ್. ವೈರಸ್ ಬಗ್ಗೆ ಹರಿದಾಡಿರೋ ಸುದ್ದಿ ನಂಬಬೇಡಿ, ಜನರು ಆರಾಮಾಗಿ ಓಡಾಡ್ತಿದ್ದಾರೆ ಎಂದ ಕನ್ನಡಿಗ.
ಹ್ಯೂಮನ್ ಮೆಟಾಪ್ನ್ಯೂಮೋ ವೈರಸ್ ಕುರಿತು ಚೀನಾದ ಶನಝೇನಾದಲ್ಲಿರೋ ಕನ್ನಡಿಗ ಶಶಿ ಶಿರಗುಪ್ಪಿ ಮಾತನಾಡಿದ್ದು, HMPV ಕುರಿತು ಹರಿದಾಡುತ್ತಿರೋ ವಿಡಿಯೋಗಳನ್ನ ನಂಬಬೇಡಿ ಎಂದಿದ್ದಾರೆ. ತಾವೇ ಸ್ವತಃ ಆಸ್ಪತ್ರೆ, ಮಾಲ್, ಮೆಟ್ರೋದಲ್ಲಿ ಓಡಾಡಿರೋ ವಿಡಿಯೋವನ್ನ ರೆಕಾರ್ಡ್ ಮಾಡಿರೋ ಶಶಿ ಅವರು ಜನರು ಬಿಂದಾಸ್ ಆಗಿ ಓಡಾಟ ನಡೆಸುತ್ತಿದ್ದಾರೆ ಎಂದಿದ್ದಾರೆ. ನಾನು ಎಲ್ಲಿದ್ದೀನಂದರೆ, ಇದು ನನ್ನ ಕಡೆ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಇದು ಹಾಸ್ಪಿಟ್ಲ್. ಇದು ಶೆಂಜನಲ್ಲಿ ಫೇಮಸ್ ನಾನ್ಶಾನ್ ಹಾಸ್ಪಿಟ್ಲು. ಚೈನಾದಲ್ಲಿ ಮತ್ತೇನೋ ಬಂದಿದೆ ಅಂತೆ, ಅದು ಇದು ಅಂತ ಹೇಳಿಬಿಟ್ಟು. ಬಟ್ ಆ ಥರ ಏನಿಲ್ಲ ನೋಡಿ, ನೀವೇ ನೋಡಿ ದೃಶ್ಯ ನೋಡಿ, ಎಷ್ಟು ವಾತಾವರಣ ಹಾಸ್ಪಿಟಲ್ ನೋಡಿ, ಬಿಲ್ಡಿಂಗ್ ಸಖತ್ತಾಗಿದೆ ನೋಡಿ, ಬಿಲ್ಡಿಂಗ್ ಎಲ್ಲ. ಸೊ ನಾನು ಹಿಂದ್ಗಡೆ ಇದೆಲ್ಲ ನೋಡಿ, ಹಿಂದ್ಗಡೆ ಇರೋದೆಲ್ಲ ಇದು ಹಾಸ್ಪಿಟ್ಲ್ ಏರಿಯಾ, ಇದು ಖಾಲಿ ಹೊಡಿತಾ ಇದೆ ಅಂತ ಜನ ಇಲ್ಲ. ತುಂಬ ಜನ ಅದೇ ಹೇಳ್ದಲ್ಲ, ಕೇಳ್ತಾಯಿದ್ರು, ವಾಟ್ಸಪ್ ಮೆಸೇಜ್ ಮಾಡಿಬಿಟ್ಟು ಕೇಳ್ತಾರೆ, ಕೆಲವು ಜನ ಕಾಲ್ ಕೂಡ ಮಾಡಿದ್ದಾರೆ. ಮಾಡಿಬಿಟ್ಟು ಆಮೇಲೆ ನನಗೆ ಏನಪ್ಪ ಇದು ಈ ಥರ ಇದೆ ಅಂತ ನಾನು ಯೂಟ್ಯೂಬಲ್ಲಿ ತೆಗೆದು ನೋಡಿದ್ರೆ ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ಸರ್ಕ್ಯೂಲ್ ಆಗ್ತಾಯಿದೆ, ವೈರಲ್ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡ್ಯಾದಲ್ಲಿ ಏನು ಬೇಕಾದ್ರೆ ಮಾಡ್ಬೋದು ರೀ. ನಾನೇ ಒಂದು AI ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನೋ ಒಂದು ನಾನು ಒಂದು ಡಿಜಿಟಲ್ ಕ್ರಿಯೇಟ್ ಮಾಡಿ ತೋರಿಸ್ಬೋದಲ್ಲ. ಈ ಥರ ನಿನ್ನೆ ನನಗೆ ಈ ಥರ ಬಂತಲ್ಲ ನೋಡಿ, ಹಿಂದ್ಗಡೆ ಇದೆಲ್ಲ ಹಾಸ್ಪಿಟಲ್ ಬಿಲ್ಡಿಂಗ್ ಇದು. ಸೊ ನಿನ್ನೆ ನನಗೆ ಈ ಥರ ಬಂತಲ್ಲ, ನ್ಯೂಸ್ ಬಂದ ತಕ್ಷಣ ನಾನು ಏನು ಮಾಡಿದೆ, ಸ್ಪೆಷಲ್ಲು ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ, ಫೇಮಸ್ ಟೂರಿಸ್ಟ್ ಸ್ಪಾಟ್ ಹೋಗಿ ಬರೋಣ ಅಂತ ನಾನು ಏನು ಮಾಡಿದೆ, ಮೆಟ್ರೋ ಟ್ರೈನಲ್ಲಿ ಹೋಗ್ಬೇಕಾರೆ ನೋಡಿ ಆ ದೃಶ್ಯ, ಮೆಟ್ರೋ ಸ್ಟೇಷನ್ ದೃಶ್ಯ ನೋಡಿ. ನೀವು ಅನ್ಕೊಂತಿರ್ಬೋದೇ, ನೀನಿರೋ ಸ್ಟೇಷನು, ನೀನಿರೋ ಲೈನಲ್ಲಿ ಖಾಲಿ ಹೊಡಿತಾ ಇದೆ ಜನ, ಅದೇನೋ ಅಂತ. ಆಮೇಲೆ ಟ್ರೈನ್ ಒಳಗಡೆ ಹೋದ ತಕ್ಷಣ ಯಾರೂ ಮಾಸ್ಕ್ ಹಾಕಿಲ್ಲ. ಮೆಟ್ರೋ ಟ್ರೈನಲ್ಲಿ ಒಬ್ಬರು ಸೆಕ್ಯೂರಿಟಿ ಇರ್ತಾರೆ, ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ, ಅವರು ಮಾಸ್ಕ್ ಹಾಕಿಲ್ಲ. ಈಗ ಪ್ಯಾಂಡಮಿಕಲ್ಲಿ ಯಾವ ಥರ ದೃಶ್ಯ ಆಯಿತು, ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಹೆಲ್ತ್ ಕೋಡು, ಅದು QR ಕೋಡ್ ಇರ್ತಲ್ಲ, ಹೆಲ್ತ್ ಚೆಕಪ್, ಗ್ರೀನ್ ಕಾರ್ಡ್ ಅಂತ ಹೇಳ್ತಾರಲ್ಲ, ಅದು ತೋರಿಸ್ಬಿಟ್ಟು ಅಲೋ ಮಾಡ್ತಾಯಿದ್ರು ಮೆಟ್ರೋ ಟ್ರೈನಲ್ಲಿ. ಆ ಥರ ಏನೂ ದೃಶ್ಯ ಇಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಕೆಲವು ಜನ ಕಮೆಂಟ್ ಆಗ್ತಾರೆ, ಏನಪ್ಪ ಅಲ್ಲೆಲ್ಲ ಫುಲ್ ಕಂಟ್ರೋಲ್ಡ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇಲ್ಲ, ಅದು ಇಲ್ಲ, ಸುಮ್ಮನೆ ಏನೇನೋ ಮಾತಾಡಬೇಡ ಅಂತ ಹೇಳ್ತಾರೆ. ಸೊ ಒಂದು ವೇಳೆ ಅದು ಕರೆಕ್ಟೇ ಇದ್ದರೆ ಅಟ್ಲೀಸ್ಟು ನಮಗೆ ಎಫೆಕ್ಟ್ ಆಗಬೇಕಲ್ಲ. ಎಫೆಕ್ಟ್ ಅಂದರೆ ಏನು, ಅದರದ್ದು ಈಗ ಸ್ಕೂಲ್ ಕಾಲೇಜಸ್, ಈಗ ಫಸ್ಟು ಏನೇ ಆ ಥರ ಪ್ಯಾಂಡಮಿಕ್ ಬಂತು, ಏನೇ ಬಂದರೆ ಫಸ್ಟ್ ಏನು ಮಾಡ್ತಾರೆ, ಸ್ಕೂಲ್ ಕಾಲೇಜ್ಗಳಿಗೆ, ಶಾಲಾ ಕಾಲೇಜ್ಗಳಿಗೆ ರಜೆ ಘೋಷಣೆ ಅಂತ ಹಾಕಿಬಿಡ್ತಾರೆ. ಆಮೇಲೆ ಹೋಮ್ ಸ್ಕೂಲ್ ಅಂತ ಹಾಕಿಬಿಡ್ತಾರೆ. ಆಮೇಲೆ ವರ್ಕ್ ಫ್ರಮ್ ಹೋಮ್ ಅಂತ ಹಾಕ್ತಾರೆ. ಆ ಥರದ್ದು ಯಾವುದೂ ಆಗಿಲ್ಲ ಇಲ್ಲಿ. ಆಮೇಲೆ ಟ್ರಾವೆಲ್ ಬ್ಯಾನ್ ಮಾಡಿಬಿಡ್ತಾರೆ, ಅದೂ ಇಲ್ಲ, ರೆಸ್ಟ್ರಿಕ್ಷನ್ಸ್ ಇಲ್ಲ. ಇನ್ನು ಸೊ ಹೀಗಾಗಿಬಿಟ್ಟು ಎಷ್ಟೊಂದು ನೋಡಿ ಸರ್, ಈಗ ಸೌತ್ ಚೈನಾ, ನಾರ್ತ್ ಚೈನಾ ಅನ್ನೋದು ನಿಮಗೆಲ್ಲ ದೃಶ್ಯಗಳನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಬಿಟ್ಟಿದ್ದೀನಿ. ಈಗ ನಿಮಗೆ ಡೌಟ್ ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಬೇರೆ ಏನಾರ ಕ್ವಶನ್ಸ್, ಡೌಟ್ಸ್ ಇದ್ದರೆ ಕೇಳಿ, ನಾನು ಪ್ರತಿಯೊಂದು ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮ್ಮ ಕಮೆಂಟ್ಸಿಂದಲೇ ನನಗೆ ತುಂಬ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ನಿಮ್ಮ ಕಮೆಂಟ್ಸು ನನ್ನ ಖುಷಿ. ಅದು ಅದಕ್ಕೆ ನಾನು ನಿಮಗೆ ಎಷ್ಟು ಕಮೆಂಟ್ಸ್ ಆಗ್ತಿರೋ ನನಗೆ ಅಷ್ಟು ಖುಷಿ ಆಗುತ್ತೆ. ನಿಮ್ಮ ಕಮೆಂಟ್ಸ್ ಪ್ರತಿಯೊಂದು ಕಮೆಂಟ್ಸು ಮಿಸ್ ಮಾಡಿಲ್ಲ. ನೀವು ಚೆಕ್ ಮಾಡಿ, ನನ್ನ ಹಳೆ ವೀಡಿಯೋದಲ್ಲೆಲ್ಲ ಚೆಕ್ ಮಾಡಬೇಕು ನೋಡಿ. ಸೊ ಅಲ್ಲಿವರೆಗೆ ಬಂತು ಸರ್, ನಮ್ಮದು ಕಸ್ಟಮರ್ ಆಫೀಸ್ ಬಂತು. ಸೊ ಜೈ ಹಿಂದ್, ಜೈ ಕರ್ನಾಟಕ, ಬಾಯ್.